ಈ ಹಿಂದೆ ನಾವು ಬಾಂಗ್ಲಾದೇಶದ ವಲಸಿಗರ ಬಗ್ಗೆ, ನುಸುಳುಕೋರರ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ. ಈಗ ಪಾಕಿಸ್ತಾನಿ ಪ್ರಜೆಯೊಬ್ಬ ಸಿಕ್ಕಿದ್ದಾನೆ ಆನೇಕಲ್ನಲ್ಲಿ. ಅವರೆಲ್ಲ ವಿದೇಶದವರು ಬೆಂಗಳೂರಿಗೆ ಬಂದು ಹಿಂದೂಗಳ ಹೆಸರಲ್ಲಿ ID ಕಾರ್ಡ್ಗಳನ್ನು ಮಾಡಿಕೊಂಡು ವಾಸವಿದ್ದರು. ಆದರೆ ಅವರ ಮನೆಯಲ್ಲಿದ್ದ ಮುಸ್ಲಿಂ ಬರಹದ ಪುಸ್ತಕ, ಫೋಟೋ ನೋಡಿ ಕಾಕಿ ಶಾಕ್ ಆಗುತ್ತೆ. ಅಂದರೆ ಆ ಮನೆ ಹಿಂದೂಗಳ ಮನೆ ಅಂತ ಅಂದ್ಕೊಂಡಿದ್ರು. ಮುಸ್ಲಿಮರು ಇರಬಾರ್ದು ಮತ್ತೊಂದು ಅಂತಲ್ಲ. ಆದರೆ ಅವ್ರು ಎಲ್ಲಿ ಅವ್ರು ಗೊತ್ತಾ? ಪಾಪ ಬನ್ನಿ ರಿಪೋರ್ಟ್ ನೋಡಿ. ಅವನು ಪಾಕಿಸ್ತಾನಿ, ಅವಳು ಬಾಂಗ್ಲಾದೇಶದ ಪ್ರಜೆ. ಜೊತೆಗಿದ್ದ ಇಬ್ಬರು ಶಂಕಿತರು ಪರದೇಶಿಗಳು. ಎಲ್ಲರೂ ಮುಸ್ಲಿಮರು, ಐಡಿಯಲ್ಲಿ ಹಿಂದೂಗಳು. ರಾಜ್ಯ ರಾಜಧಾನಿ IT ಸಿಟಿ, ಉದ್ಯಾನ ನಗರಿ ಅಂತ ಕರೆಯುವ ಬೆಂಗಳೂರಲ್ಲಿ ವಿದೇಶಿಗರ ಹಾವಳಿ ಜೋರಾಗಿದೆ. ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ರಹಸ್ಯ ಕಾರ್ಯಾಚರಣೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಸಿತ್ತು. ಇದೀಗ ಬೆಂಗಳೂರಲ್ಲಿ ಪಾಕಿಸ್ತಾನ ಪ್ರಜೆ ಸೇರಿ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಜಿಗಣಿಯ ರಾಜಾಪುರದಲ್ಲಿ 4ರನ್ನ ಬಂಧಿಸಲಾಗಿದೆ. ಖಾಸಗಿ ಲೇಔಟ್ನ ಮನೆಯಲ್ಲಿ 6 ವರ್ಷದಿಂದ ಪಾಕಿಸ್ತಾನ ಮೂಲದ ಕುಟುಂಬವೊಂದು ಹಿಂದೂಗಳ ಹೆಸರಿನ ದಾಖಲೆಗಳನ್ನ ಇಟ್ಕೊಂಡು ವಾಸ ಮಾಡ್ತಿತ್ತು. ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಮುಸ್ಲಿಮರು, ದಾಖಲೆಗಳಲ್ಲಿ ಹಿಂದೂಗಳು, ಹೊರಗೆ ಸನಾತನಿ, ಮನೆಯಲ್ಲಿ ಇಸ್ಲಾಂ ಆಚರಣೆ. ನಿನ್ನೆ ಸಂಜೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಜಿಗಣಿ ಪೊಲೀಸರು ದಾಳಿ ನಡೆಸಿದ್ರು. ದಾಖಲೆಗಳಲ್ಲಿ ಹಿಂದೂ ಹೆಸರು ಇದ್ರೂ ಮನೆಯಲ್ಲಿ ಇಸ್ಲಾಂಗೆ ಸಂಬಂಧಿಸಿದ ಫೋಟೋ, ಪುಸ್ತಕ, ಬರಹಗಳು ಪತ್ತೆಯಾಗಿವೆ. ವಿಚಾರಣೆ ವೇಳೆ ಈ ಮನೆಯಲ್ಲಿದ್ದವರೆಲ್ಲ ಪಾಕಿಸ್ತಾನ ಮೂಲದವರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 4 ಜನ ಪಾಕಿಸ್ತಾನ ಮೂಲದ ಪ್ರಜೆಗಳನ್ನ ಪೊಲೀಸರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಈ 4 ಜನ ಕೂಡ ಆನೇಕಲ್ ತಾಲೂಕಿನ ಜಿಗಣಿ ಬಳಿ ಇರುವಂತಹ ರಾಜಾಪುರ ಗ್ರಾಮದ ಈ ಒಂದು ಲೇಔಟ್ ನಲ್ಲಿ ವಾಸ ಇದ್ರು ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖ ಆರೋಪಿ ರಶೀದ್ ಅಲಿ ಸಿದ್ದಿಕಿ ಹೊರ ಜಗತ್ತಿಗೆ ಶಂಕರ್ ಶರ್ಮಾ ಅಂತ ಹೇಳಿಕೊಳ್ಳುತ್ತಿದ್ದ. ಪತ್ನಿ ಆಶಾ ರಾಣಿ ಅಂತ ಹೇಳ್ತಾ ಇದ್ಲು. ಆಕೆಯ ತಂದೆ ಹನೀಫ್ ಮೊಹಮ್ಮದ್ ಹೆಸರು ರಾಂಬಾಬು ಶರ್ಮಾ ಅಂತ ಇದ್ರೆ ಆತನ ಪತ್ನಿ ರುಬೀನಾ ಹೆಸರು ರಾಣಿ ಶರ್ಮಾ ಅಂತ ಆಗಿತ್ತು. ಅಚ್ಚರಿ ಅಂದ್ರೆ ಎಲ್ಲರೂ ಹಿಂದೂ ಹೆಸರಿನ ಗುರುತಿನ ಚೀಟಿಗಳನ್ನ ಮಾಡಿಸಿದ್ರು. ಮೆಹದಿ ಫೌಂಡೇಶನ್ ನಿಂದ ಈ ಕುಟುಂಬಕ್ಕೆ ಹಣಕಾಸಿನ ನೆರವು ಸಿಕ್ತಿತ್ತಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹಿಂದೆ ನಾವು ಬಾಂಗ್ಲಾದೇಶದ ವಲಸಿಗರ ಬಗ್ಗೆ, ನುಸುಳುಕೋರರ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ. ಈಗ ಪಾಕಿಸ್ತಾನಿ ಪ್ರಜೆಯೊಬ್ಬ ಸಿಕ್ಕಿದ್ದಾನೆ ಆನೇಕಲ್ನಲ್ಲಿ. ಅವರೆಲ್ಲ ವಿದೇಶದವರು ಬೆಂಗಳೂರಿಗೆ ಬಂದು ಹಿಂದೂಗಳ ಹೆಸರಲ್ಲಿ ID ಕಾರ್ಡ್ಗಳನ್ನು ಮಾಡಿಕೊಂಡು ವಾಸವಿದ್ದರು. ಆದರೆ ಅವರ ಮನೆಯಲ್ಲಿದ್ದ ಮುಸ್ಲಿಂ ಬರಹದ ಪುಸ್ತಕ, ಫೋಟೋ ನೋಡಿ ಕಾಕಿ ಶಾಕ್ ಆಗುತ್ತೆ. ಅಂದರೆ ಆ ಮನೆ ಹಿಂದೂಗಳ ಮನೆ ಅಂತ ಅಂದ್ಕೊಂಡಿದ್ರು. ಮುಸ್ಲಿಮರು ಇರಬಾರ್ದು ಮತ್ತೊಂದು ಅಂತಲ್ಲ. ಆದರೆ ಅವ್ರು ಎಲ್ಲಿ ಅವ್ರು ಗೊತ್ತಾ? ಪಾಪ ಬನ್ನಿ ರಿಪೋರ್ಟ್ ನೋಡಿ. ಅವನು ಪಾಕಿಸ್ತಾನಿ, ಅವಳು ಬಾಂಗ್ಲಾದೇಶದ ಪ್ರಜೆ. ಜೊತೆಗಿದ್ದ ಇಬ್ಬರು ಶಂಕಿತರು ಪರದೇಶಿಗಳು. ಎಲ್ಲರೂ ಮುಸ್ಲಿಮರು, ಐಡಿಯಲ್ಲಿ ಹಿಂದೂಗಳು. ರಾಜ್ಯ ರಾಜಧಾನಿ IT ಸಿಟಿ, ಉದ್ಯಾನ ನಗರಿ ಅಂತ ಕರೆಯುವ ಬೆಂಗಳೂರಲ್ಲಿ ವಿದೇಶಿಗರ ಹಾವಳಿ ಜೋರಾಗಿದೆ. ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ರಹಸ್ಯ ಕಾರ್ಯಾಚರಣೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಸಿತ್ತು. ಇದೀಗ ಬೆಂಗಳೂರಲ್ಲಿ ಪಾಕಿಸ್ತಾನ ಪ್ರಜೆ ಸೇರಿ 4ರನ್ನ ಅರೆಸ್ಟ್ ಮಾಡಲಾಗಿದೆ.
ಬೆಂಗಳೂರು ಹೊರವಲಯದ ಜಿಗಣಿಯ ರಾಜಾಪುರದಲ್ಲಿ 4 ಬಂಧಿಸಲಾಗಿದೆ. ಖಾಸಗಿ ಲೇಔಟ್ನ ಮನೆಯಲ್ಲಿ 6 ವರ್ಷದಿಂದ ಪಾಕಿಸ್ತಾನ ಮೂಲದ ಕುಟುಂಬವೊಂದು ಹಿಂದೂಗಳ ಹೆಸರಿನ ದಾಖಲೆಗಳನ್ನ ಇಟ್ಕೊಂಡು ವಾಸ ಮಾಡ್ತಿತ್ತು. ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಮುಸ್ಲಿಮ್ರು, ದಾಖಲೆಗಳಲ್ಲಿ ಹಿಂದೂಗಳು, ಹೊರಗೆ ಸನಾತನಿ, ಮನೆಯಲ್ಲಿ ಇಸ್ಲಾಂ ಆಚರಣೆ. ನಿನ್ನೆ ಸಂಜೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಜಿಗಣಿ ಪೊಲೀಸರು ದಾಳಿ ನಡೆಸಿದ್ರು. ದಾಖಲೆಗಳಲ್ಲಿ ಹಿಂದೂ ಹೆಸರು ಇದ್ರೂ ಮನೆಯಲ್ಲಿ ಇಸ್ಲಾಂಗೆ ಸಂಬಂಧಿಸಿದ ಫೋಟೋ, ಪುಸ್ತಕ, ಬರಹಗಳು ಪತ್ತೆಯಾಗಿವೆ. ವಿಚಾರಣೆ ವೇಳೆ ಈ ಮನೆಯಲ್ಲಿದ್ದವರೆಲ್ಲ ಪಾಕಿಸ್ತಾನ ಮೂಲದವರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 4 ಜನ ಪಾಕಿಸ್ತಾನ ಮೂಲದ ಪ್ರಜೆಗಳನ್ನ ಪೊಲೀಸರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಈ 4 ಜನ ಕೂಡ ಆನೇಕಲ್ ತಾಲೂಕಿನ ಜಿಗಣಿ ಬಳಿ ಇರುವಂತಹ ರಾಜಾಪುರ ಗ್ರಾಮದ ಈ ಒಂದು ಲೇಔಟ್ನಲ್ಲಿ ವಾಸ ಇದ್ರು ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖ ಆರೋಪಿ ರಶೀದ್ ಅಲಿ ಸಿದ್ದಿಕಿ ಹೊರ ಜಗತ್ತಿಗೆ ಶಂಕರ್ ಶರ್ಮಾ ಅಂತ ಹೇಳಿಕೊಳ್ಳುತ್ತಿದ್ದ. ಪತ್ನಿ ಆಶಾ ರಾಣಿ ಅಂತ ಹೇಳ್ತಾ ಇದ್ಲು. ಆಕೆಯ ತಂದೆ ಹನೀಫ್ ಮೊಹಮ್ಮದ್ ಹೆಸರು ರಾಂಬಾಬು ಶರ್ಮಾ ಅಂತ ಇದ್ರೆ ಆತನ ಪತ್ನಿ ರುಬೀನಾ ಹೆಸರು ರಾಣಿ ಶರ್ಮಾ ಅಂತ ಆಗಿತ್ತು. ಅಚ್ಚರಿ ಅಂದ್ರೆ ಎಲ್ಲರೂ ಹಿಂದೂ ಹೆಸರಿನ ಗುರುತಿನ ಚೀಟಿಗಳನ್ನ ಮಾಡಿಸಿದ್ರು. ಮೆಹದಿ ಫೌಂಡೇಶನ್ ನಿಂದ ಈ ಕುಟುಂಬಕ್ಕೆ ಹಣಕಾಸಿನ ನೆರವು ಸಿಕ್ತಿತ್ತಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹಿಂದೆ ನಾವು ಬಾಂಗ್ಲಾದೇಶದ ವಲಸಿಗರ ಬಗ್ಗೆ, ನುಸುಳುಕೋರರ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ. ಈಗ ಪಾಕಿಸ್ತಾನಿ ಪ್ರಜೆಯೊಬ್ಬ ಸಿಕ್ಕಿದ್ದಾನೆ ಆನೇಕಲ್ನಲ್ಲಿ. ಅವರೆಲ್ಲ ವಿದೇಶದವರು ಬೆಂಗಳೂರಿಗೆ ಬಂದು ಹಿಂದೂಗಳ ಹೆಸರಲ್ಲಿ ID ಕಾರ್ಡ್ಗಳನ್ನು ಮಾಡಿಕೊಂಡು ವಾಸವಿದ್ದರು. ಆದರೆ ಅವರ ಮನೆಯಲ್ಲಿದ್ದ ಮುಸ್ಲಿಂ ಬರಹದ ಪುಸ್ತಕ, ಫೋಟೋ ನೋಡಿ ಕಾಕಿ ಶಾಕ್ ಆಗುತ್ತೆ. ಅಂದರೆ ಆ ಮನೆ ಹಿಂದೂಗಳ ಮನೆ ಅಂತ ಅಂದ್ಕೊಂಡಿದ್ರು. ಮುಸ್ಲಿಮರು ಇರಬಾರ್ದು ಮತ್ತೊಂದು ಅಂತಲ್ಲ. ಆದರೆ ಅವ್ರು ಎಲ್ಲಿ ಅವ್ರು ಗೊತ್ತಾ? ಪಾಪ ಬನ್ನಿ ರಿಪೋರ್ಟ್ ನೋಡಿ. ಅವನು ಪಾಕಿಸ್ತಾನಿ, ಅವಳು ಬಾಂಗ್ಲಾದೇಶದ ಪ್ರಜೆ. ಜೊತೆಗಿದ್ದ 2 ಶಂಕಿತರು ಪರದೇಶಿಗಳು. ಎಲ್ಲರೂ ಮುಸ್ಲಿಮ್ರು, ಐಡಿಯಲ್ಲಿ ಹಿಂದೂಗಳು. ರಾಜ್ಯ ರಾಜಧಾನಿ, IT ಸಿಟಿ, ಉದ್ಯಾನ ನಗರಿ ಅಂತ ಕರೆಯುವ ಬೆಂಗಳೂರಲ್ಲಿ ವಿದೇಶಿಗರ ಹಾವಳಿ ಜೋರಾಗಿದೆ. ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ರಹಸ್ಯ ಕಾರ್ಯಾಚರಣೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಸಿತ್ತು. ಇದೀಗ ಬೆಂಗಳೂರಲ್ಲಿ ಪಾಕಿಸ್ತಾನ ಪ್ರಜೆ ಸೇರಿ 4 ಅರೆಸ್ಟ್ ಮಾಡಲಾಗಿದೆ.